ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಈ 10ನೇ ತರಗತಿಯ ಒಂದು ಅಧ್ಯಾಯವಾದಂತಹ ತ್ರಿಕೋನಮಿತಿಯ ಕುರಿತು ಇಂದು ಚರ್ಚೆಯನ್ನ ಮಾಡೋಣ. ಈ ತ್ರಿಕೋನಮಿತಿಯಲ್ಲಿ ಟ್ರಿಗ್ನೋಮೆಟ್ರಿಯಲ್ಲಿ ಬರುವಂತಹ ಈ 4 ಅಂಶಗಳು ಇಲ್ಲಿ ಮುಖ್ಯವಾಗಿ ಬರ್ತವೆ. ಆ ಒಂದು 4 ಅಂಶಗಳಲ್ಲಿ ಮೊದಲನೇದಾಗಿ ತ್ರಿಕೋನಮಿತಿಯ ಅನುಪಾತಗಳು, ರೇಷಿಯೋಸ್ ಆಫ್ ಟ್ರಿಗ್ನೋಮೆಟ್ರಿ. ಎರಡನೇದಾಗಿ ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂದ್ರೆ ಪೂರಕ ಕೋನಗಳಿಗೆ ತ್ರಿಕೋನಮಿತಿಯ ಅನುಪಾತಗಳು. ಇನ್ನ ಮೂರನೇದಾಗಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಫಾರ್ ಸ್ಪೆಸಿಫಿಕ್ ಆಂಗಲ್ಸ್, ನಿರ್ದಿಷ್ಟ ಕೋನಗಳಿಗೆ ತ್ರಿಕೋನಮಿತಿಯ ಅನುಪಾತಗಳು. ಇನ್ನು ನಾಲ್ಕನೇದಾಗಿ ತ್ರಿಕೋನಮಿತಿಗೆ ಸಂಬಂಧಿಸಿದಂತ ಐಡೆಂಟಿಟೀಸ್, ನಿತ್ಯ ಸಮೀಕರಣಗಳು, ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳ ಕುರಿತು ಇಂದು ನಾವು ಅಧ್ಯಯನವನ್ನ ಮಾಡೋಣ. ಇಲ್ಲಿ ಮೊದಲನೇದಾಗಿ ನಾವು ಈ ಒಂದು ಟ್ರಿಗ್ನೋಮೆಟ್ರಿಯ ಶಬ್ದಕ್ಕೆ ಸಂಬಂಧಿಸಿದಂತೆ ಕೆಲ ಅಂಶಗಳನ್ನು ತೆಗೆದುಕೊಳ್ಳೋಣ. ಟ್ರೈ ಅಂದ್ರೆ 3, ಗಾನ್ ಟ್ರಿಗ್ನೋನ್ ಅಂದ್ರೆ ಬಾಹುಗಳು, ನೆಕ್ಸ್ಟ್ ಅಥವಾ ಸೈಡ್ಸ್ ಅಂತ ಕರಿತೀವಿ. ಮೇಟ್ರಿ ಅಂದ್ರೆ ಮೆಟ್ರಾನ್ ಅಂತ ಕರಿತೀವಿ. ಮೆಟ್ರಾನ್, ಇಲ್ಲಿ ಮೆಟ್ರಾನ್ ಅಂದ್ರೆ ಮೇಜರ್, ಅಳತೆ ಅಂದ್ರೆ 3 ಬಾಹುಗಳ ಅಳತೆ ಅಂತ ನಾವು ಕರಿತೀವಿ. ಅಂದ್ರೆ ಟ್ರಿಗ್ನೋಮೆಟ್ರಿ ಅಂದ್ರೆ ತ್ರಿಕೋನಮಿತಿಯ ಅಂದ್ರೆ ನಮ್ಗೇನಂತ ತಿಳ್ಕೊಬೇಕಂದ್ರೆ ಇಲ್ಲಿ ತ್ರಿಕೋನದಲ್ಲಿ ಬರುವಂತಹ 3 ಕೋನಗಳು ಮತ್ತು 3 ಬಾಹುಗಳು, ಈ 3 ಕೋನಗಳು ಮತ್ತು 3 ಬಾಹುಗಳ ನಡುವಿನ ಸಂಬಂಧವನ್ನು ತಿಳಿಸುವಂತ ಒಂದು ಅಂಶ ಅಥವಾ ಅಧ್ಯಾಯ ಆಗಿದೆ. ಅದಕ್ಕೋಸ್ಕರ ಇದಕ್ಕೆ ಏನಂತ ಕರೀತಾರ, ತ್ರಿಕೋನ ಮಿತಿ ಅಂತ ಕರಿತಾ ಇದ್ದಾರೆ. ಈಗ ಈ ತ್ರಿಕೋನ ಮಿತಿಯು ತ್ರಿಭುಜದಲ್ಲಿ ವಿಶೇಷವಾಗಿ ಲಂಬಕೋನ ತ್ರಿಭುಜವನ್ನ ಅವಲಂಬಿಸಿರುವಂತಹ ಒಂದು ಅಂಶವಾಗಿದೆ. ಹಾಗಿದ್ರೆ ಇಲ್ಲಿ ಒಂದು ಲಂಬಕೋನ ತ್ರಿಭುಜವನ್ನ ಇಲ್ಲಿ ತೆಗೆದುಕೊಳ್ಳೋಣ. ನಿಮಗೆ ಗೊತ್ತಿರುವಂತೆ ಲಂಬಕೋನ ತ್ರಿಭುಜ ಯಾವ ರೀತಿ ಇರುತ್ತೆ ಅನ್ನೋದು. ಒಂದು ಲಂಬಕೋನ ತ್ರಿಭುಜ ಈ ರೀತಿ ಒಂದು ಲಂಬಕೋನ ತಗೊಳ್ಳೋಣ. ಇಲ್ಲಿ ಲಂಬಕೋನ ಉಂಟಾಗಿದೆ ಅಂತ ತಿಳ್ಕೊಳ್ಳೋಣ. ಇದಕ್ಕೊಂದು ಹೆಸರನ್ನ ಕೊಟ್ಟು ಬಿಡೋಣ. ಈ ಒಂದು ತ್ರಿಭುಜದಲ್ಲಿ 3 ಬಾಹುಗಳಿಂದ ಒಂದು ಲಂಬಕೋನ ತ್ರಿಭುಜ ಏರ್ಪಟ್ಟಿದೆ. ಈ ಒಂದು ಲಂಬಕೋನ ತ್ರಿಭುಜದಲ್ಲಿ ಈ ಬಾಹು ಏರ್ಪಟ್ಟಂತದಕ್ಕೆ ಲಂಬ ಅಂತ ಕರಿತೇವೆ. ಇದಕ್ಕೆ ನಾವು ಹೆಸರನ್ನ ಬಿ ಅಂತ ಕೊಡೋಣ, ಇದಕ್ಕೆ ಎ ಅಂತ ಕೊಡೋಣ, ಇದಕ್ಕೆ ಸಿ ಅಂತ ಕೊಡೋಣ. ಹಾಗಿದ್ರೆ ಈ ಎ ಬಿ ಮತ್ತು ಬಿ ಸಿ ಗಳನ್ನ ನಾವು ಪರಸ್ಪರ ಲಂಬ ಬಾಹುಗಳು ಅಂತ ಕರಿತೀವಿ. ಇನ್ನು ಎ ಸಿ ಅನ್ನು ನಾವು ವಿಶೇಷವಾಗಿ ಏನಂತ ಕರಿತೀವಿ, ವಿಕರ್ಣ ಅಂತ ಕರಿತೀವಿ. ಹೈಪೋಟೆನಸ್, ಇಂಗ್ಲಿಷ್ ನಲ್ಲಿ ನಾವೇನ್ ಕರಿತೀವಿ, ಹೈಪೋಟೆನಸ್ ಅಂತ ಕರಿತೀವಿ. ಹಾಗಿದ್ರೆ ಈ ವಿಕರ್ಣವು ಇದರಲ್ಲಿ ನಾವು ಈಗಾಗಲೇ ಗೊತ್ತಿದ್ದಂತೆ ನಮ್ಮ ಪೈಥಾಗೋರಸ್ ಪ್ರಮೇಯವನ್ನು ನಾವಿಲ್ಲಿ ನೆನಪು ಮಾಡ್ಕೋಬಹುದು. ವಿಕರ್ಣದ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಎಂಬುದು ನಾವು ಪೈಥಾಗೋರಸ್ ಪ್ರಮೇಯದಲ್ಲಿ ಅಭ್ಯಾಸ ಮಾಡಿದ್ದೇವೆ. ಹಾಗಿದ್ರೆ ಈ ತ್ರಿಕೋನಮಿತಿಯಲ್ಲಿ ಈ ಲಂಬ ಕೋನವನ್ನು ಬಿಟ್ಟು ಉಳಿದಂತೆ 2 ಕೋನಗಳ ಆಧಾರದ ಮೇಲೆ ನಾವು ತ್ರಿಕೋನಮಿತಿಯ ಅನುಪಾತಗಳನ್ನ ತೆಗೆದುಕೊಂತೇವೆ. ಈಗ ನಾನು ಈ ಕೋನವನ್ನು ತೆಗೆದುಕೊಳ್ತೇನೆ, ಸಿ ಕೋನವನ್ನು. ಈ ಕೋನಕ್ಕೆ ಸಂಬಂಧಿಸಿದಂತೆ ನಾವು ತ್ರಿಕೋನಮಿತಿಯನ್ನ ಅನುಪಾತಗಳನ್ನ ನೋಡಬೇಕು. ಅದಕ್ಕಿಂತ ಮುಂಚೆ ಈ ಎ ಮತ್ತು ಸಿ ಕೋನದ ಸಂಬಂಧಗಳನ್ನ ಹಿಡ್ಕೊಳ್ಳೋಣ. ಇದು 90 ಡಿಗ್ರಿ ಇರುವುದರಿಂದ ಈ 2 ಕೋನಗಳ ಮೊತ್ತ ಎಷ್ಟು ಡಿಗ್ರಿ, 90 ಡಿಗ್ರಿ ಇರಲೇಬೇಕು. ಸೊ ಈ ಎ ಮತ್ತು ಸಿ ಗಳನ್ನ ನಾವೇನ್ ಕರಿತೀವಿ ಅಂದ್ರೆ ಕೋನ ಎ ಮತ್ತು ಕೋನ ಸಿ ಗಳನ್ನ ಪೂರಕ ಕೋನಗಳು, ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂತ ಕರಿತೀವಿ, ಪೂರಕ ಕೋನಗಳು ಅಂತ. ಹಾಗಿದ್ರೆ ಈ 2 ಕೋನಗಳ ಮೊತ್ತ 90 ಡಿಗ್ರಿಗೆ ಸಮನಾಗಿರುತ್ತದೆ. ಇವಾಗ ನಾವು ಈ ಒಂದು ಅಂಶಕ್ಕೆ ಸಂಬಂಧಿಸಿದಂತೆ ನಾವು ಇಲ್ಲಿ ಏನ್ ಮಾಡೋಣ, ತ್ರಿಕೋನಮಿತಿ ಅನುಪಾತಗಳನ್ನು ಬರೀಬೇಕಾದ್ರೆ ಇಲ್ಲಿ ತ್ರಿಕೋನಮಿತಿಯಲ್ಲಿ 6 ಅನುಪಾತಗಳು ಮುಖ್ಯವಾಗಿ ನಾವು ಬರ್ತವೆ. ಹಾಗಾದ್ರೆ ಆ 6 ಅನುಪಾತಗಳನ್ನು ಹೇಳೋಕ್ಕಿಂತ ಮುಂಚೆ ನಾವು ಯಾವ ಕೋನಕ್ಕೆ ಅನುಪಾತ ಹೇಳಬೇಕು ಅನ್ನೋದನ್ನ ನಾವು ಸರಿಯಾಗಿ ನೋಡ್ಕೋಬೇಕು. ನಾ ಇಲ್ಲಿ ಹೇಳ್ತಾ ಇದ್ದೀನಿ ಸಿ ಕೋನಕ್ಕೆ ಅಂತ. ಅಂದ್ರೆ ಈ ಸಿ ಕೋನದ ಅಭಿಮುಖ ಬಾಹು, ಎದುರಿಗಿರುವಂತ ಬಾಹುವನ್ನು ನಾವು ಅಭಿಮುಖ ಬಾಹು ಅಂತ ಕರಿತೇವೆ, ಅಪೋಸಿಟ್ ಸೈಡ್ ಅಂತ ಕರಿತೇವೆ ನಾವು, ಅಭಿಮುಖ ಬಾಹು. ಇಲ್ಲಿ ಅದ್ರ ಪಕ್ಕಕ್ಕೆ ಇರುವಂತ ಬಾಹು, ಈ ಸಿ ಕೋನಕ್ಕೆ ಪಕ್ಕಕ್ಕೆ ಇರುವಂತ ಬಾಹುವನ್ನು ಪಾರ್ಶ್ವ ಬಾಹು ಅಂತ ಕರಿತೇವೆ. ಪಾರ್ಶ್ವ ಬಾಹು ಅಂದ್ರೆ ಅಡ್ಜಸೆಂಟ್ ಸೈಡ್ ಅಂತ ಕರಿತೀವಿ. ಈ 3 ಇದು ವಿಕರ್ಣ, ಇದು ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಇದು ವಿಕರ್ಣ, ಹೈಪೋಟೆನಸ್ ಅಂತ ಕರಿತೀವಿ. ಈ ಅಂಶಗಳ ಆಧಾರದ ಮೇಲೆ ನಾವು ಇಲ್ಲಿ ಏನ್ ಬರೀಬೇಕು,
ತ್ರಿಕೋನಮಿತಿಯ ಅನುಪಾತಗಳನ್ನ ಬರೀಬೇಕು. ಅದರಲ್ಲಿ ಮೊದಲನೇದಾಗಿ ಸೈನ್ ತೆಗೆದುಕೊಳ್ಳೋಣ. ಈ ಸೈನ್ ಸಿ ಕೋನವನ್ನ ಸಿ, ಈ ಸಿ ಕೋನವನ್ನು ಒಂದು ವಿಶೇಷವಾದಂತಹ ಅಕ್ಷರ, ಅದು ಟ್ರಿಗ್ನಾಮೆಟ್ರಿಯಲ್ಲಿ ವಿಶೇಷವಾಗಿ ಬಳಸುವಂತ ಒಂದು ಸಂಕೇತ. ಅದೇ ಯಾವುದು ಅಂದ್ರೆ ತೀಟಾ ಅಂತಂದು. ಇದು ತೀಟಾ ಅಂತಂದು ತೆಗೆದುಕೊಳ್ಳೋಣ. ತೀಟಾದ ಬೆಲೆ ಅದು ಲಘು ಕೋನವಾಗಿರುತ್ತದೆ. ತೀಟಾ ಯಾವಾಗಲೂ ಏನಾಗಿರ್ತೈತಿ? ಲಘು ಕೋನ. ಅಂದ್ರೆ ಸಿ ಕೋನವನ್ನ ತೀಟಾ ಅಂತ ತೆಗೆದುಕೊಂಡ್ರೆ ಅಥವಾ ಸಿ ಅಂತ ತಗೊಂಡ್ರೆ ತಪ್ಪಲ್ಲ. ಸೈನ್ ತೀಟಾ ಇಸ್ ಈಕ್ವಲ್ ಟು ಏನಂದ್ರೆ ಅಭಿಮುಖ ಬಾಹು, ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ವಿಕರ್ಣ ಹೈಪೋಟೆನಸ್ ಡಿವೈಡೆಡ್ ಬೈ ಹೈಪೋಟೆನಸ್. ಅವಾಗ ಏನಾಗತ್ತೆ ನೋಡ್ರಿ, ಅಭಿಮುಖ ಬಾಹು ಎ ಬಿ ಬೈ ಎ ಸಿ, ಎ ಬಿ ಬೈ ಎ ಸಿ. ಇದು ಸೈನ್ ತೀಟಾ. ಅದೇ ಟೈಪ್ ಸೈನ್ ತೀಟಾ ಆದ್ಮೇಲೆ ಕಾಸ್ ತೀಟಾ. ಕಾಸ್ ತೀಟಾ ಇಸ್ ಈಕ್ವಲ್ ಟು ಪಾರ್ಶ್ವಬಾಹು ಅಡ್ಜಸೆಂಟ್ ಸೈಡ್ ಡಿವೈಡೆಡ್ ಬೈ ವಿಕರ್ಣ ಅಂತ ತೆಗೆದುಕೊಂತ ನಾವು. ಪಾರ್ಶ್ವಬಾಹು ಡಿವೈಡ್ ಬೈ ವಿಕರ್ಣ ಹೈಪೋಟೆನಸ್, ಅಡ್ಜಸೆಂಟ್ ಸೈಡ್ ಡಿವೈಡ್ ಬೈ ಹೈಪೋಟೆನಸ್. ಇದಕ್ಕೆ ಎಂತ ನಾವು ಬಿ ಸಿ ಬೈ ಎ ಸಿ ಅಂತ ತೆಗೆದುಕೊಂತೇವೆ. ಪಾರ್ಶ್ವಬಾಹು ಡಿವೈಡ್ ಬೈ ವಿಕರ್ಣ. ಇನ್ನ ಟ್ಯಾನ್ ತೀಟಾ ಇಸ್ ಈಕ್ವಲ್ ಟು ಏನ್ ತಗೊಂತ ನಾವು? ಟ್ಯಾನ್ ತೀಟಾ ಇಸ್ ಈಕ್ವಲ್ ಟು ಅಭಿಮುಖ ಬಾಹುವು ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ಪಾರ್ಶ್ವಬಾಹು ಇಸ್ ಈಕ್ವಲ್ ಟು ಎ ಬಿ ಬೈ ಬಿ ಸಿ. ಈ ರೀತಿ ನಾವಿಲ್ಲೇ ಅನುಪಾತವನ್ನ ತೆಗೆದುಕೊಂತೇವೆ. ಈ ನಾವು ತೆಗೆದುಕೊಂಡಂತದ್ದು 3 ಅನುಪಾತಗಳು. ಇನ್ನ ಕೊಸೆಕ್ ತೀಟಾ ಇಸ್ ಈಕ್ವಲ್ ಟು ವಿಕರ್ಣ ಹೈಪೋಟೆನಸ್ ಡಿವೈಡೆಡ್ ಬೈ ಅಭಿಮುಖ ಬಾಹು ಇಸ್ ಈಕ್ವಲ್ ಟು ಎ ಸಿ ಬೈ ಎ ಬಿ ಅಂತ ನಾವು ತೆಗೆದುಕೊಂತೇವಿ. ಇವಾಗ ಸೆಕ್ ತೀಟಾ ಇಸ್ ಈಕ್ವಲ್ ಟು ವಿಕರ್ಣ ಹೈಪೋಟೆನಸ್ ಡಿವೈಡೆಡ್ ಬೈ ಪಾರ್ಶ್ವಬಾಹು ಅಡ್ಜಸೆಂಟ್ ಸೈಡ್ ಈಸ್ ಈಕ್ವಲ್ ಟು ವಿಕರ್ಣ ಏನಿದೆ ಎ ಸಿ ಬೈ ಅಡ್ಜಸೆಂಟ್ ಸೈಡ್ ಏನಿದೆ ಬಿ ಸಿ. ಇನ್ನ ಕಾಟ್ ತೀಟಾ ಇಸ್ ಈಕ್ವಲ್ ಟು ಕಾಟ್ ತೀಟಾ ಏನ್ ಬರುತ್ತೆ? ಪಾರ್ಶ್ವಬಾಹು ಅಡ್ಜಸೆಂಟ್ ಸೈಡ್ ಡಿವೈಡ್ ಬೈ ಅಭಿಮುಖ ಬಾಹು ಅಪೋಸಿಟ್ ಸೈಡ್. ಅಡ್ಜಸೆಂಟ್ ಸೈಡ್ ಏನಿದೆ ಬಿ ಸಿ, ಅಭಿಮುಖ ಬಾಹು ಏನಿದೆ ಅಪೋಸಿಟ್ ಸೈಡ್ ಎ ಬಿ. ಈ ರೀತಿ ನಾವು ಈ 6 ಮುಖ್ಯ ಅನುಪಾತಗಳನ್ನು ನಾವಿಲ್ಲೇ ನೋಡಬಹುದು. ಸೈನ್ ತೀಟಾ, ಕಾಸ್ ತೀಟಾ, ಟ್ಯಾನ್ ತೀಟಾ, ಕೊಸೆಕ್ ತೀಟಾ, ಸೆಕ್ ತೀಟಾ ಮತ್ತು ಕಾಟ್ ತೀಟಾ. ಹೀಗಿದ್ರೆ ಈ 6 ತ್ರಿಕೋನಮಿತಿ ಅನುಪಾತಗಳಲ್ಲಿ ಯಾವ್ದಾದ್ರು ರೀತಿಯ ಸಂಬಂಧವನ್ನು ಹೊಂದಿದೆಯಾ ಅಂತಂದು ನಾವಿಲ್ಲೇ ನೋಡೋಣ. ಇವಾಗ ನೋಡ್ರಿ, ಸೈನ್ ತೀಟಾ ನೋಡೋಣ. ಸೈನ್ ತೀಟಾ ಇಸ್ ಈಕ್ವಲ್ ಟು ಏನಿದೆ? ಎ ಬಿ ಬೈ ಎ ಸಿ ಇದೆ. ಇನ್ನ ಕೊಸೆಕ್ ಏನಿದೆ ನೋಡ್ರಿ, ಎ ಸಿ ಬೈ ಎ ಬಿ ಇದೆ. ಅದು ಎ ಬಿ ಬೈ ಎ ಸಿ, ಇದು ಎ ಸಿ ಬೈ ಎ ಬಿ. ಅಂದ್ರೆ ಉಲ್ಟಾ ಆಗಿದೆ, ರೆಸಿಪ್ರೋಕಲ್ ಆಗಿದೆ. ರೆಸಿಪ್ರೋಕಲ್ ಆಗಿದೆ ಅಂದ್ರೆ ಸೈನ್ ತೀಟಾದ ರೆಸಿಪ್ರೋಕಲ್ 1 ಬೈ ಕೊಸೆಕ್ ತೀಟಾ. ಇದನ್ನ ಎಕ್ಸ್ಚೇಂಜ್ ಮಾಡ್ಕೊಂಡ್ರೆ ಕೊಸೆಕ್ ತೀಟಾ ಇಸ್ ಈಕ್ವಲ್ ಟು 1 ಬೈ ಸೈನ್ ತೀಟಾ. ಇನ್ನ ಕಾಸ್ ತೀಟಾ ನೋಡೋಣ. ಕಾಸ್ ತೀಟಾ ಏನಿದೆ? ಕಾಸ್ ತೀಟಾ ಇಸ್ ಈಕ್ವಲ್ ಟು ಬಿ ಸಿ ಬೈ ಎ ಸಿ ಇದೆ. ಸೆಕ್ ತೀಟಾ ನೋಡ್ರಿ, ಎ ಸಿ ಬೈ ಬಿ ಸಿ, ಬಿ ಸಿ ಬೈ ಎ ಸಿ, ಎ ಸಿ ಬೈ ಬಿ ಸಿ. ಹಂಗಂದ್ರೆ ಕಾಸ್ ತೀಟಾ ಇಸ್ ಈಕ್ವಲ್ ಟು 1 ಬೈ ಸೆಕ್ ತೀಟಾ, 1 ಬೈ ಸೆಕ್ ತೀಟಾ. ಇದನ್ನ ನಾವು ಇದನ್ನ ತಗೊಂಡ್ರೆ ಸೆಕ್ ತೀಟಾ ಇಸ್ ಈಕ್ವಲ್ ಟು 1 ಬೈ ಕಾಸ್ ತೀಟಾ. ಇದು ಈ ರೀತಿ ನಾವು ರೆಸಿಪ್ರೋಕಲ್ ಅನ್ನ ತಗೋಬಹುದು. ಇನ್ನ ಟ್ಯಾನ್ ತೀಟಾ ನೋಡೋಣ. ಟ್ಯಾನ್ ತೀಟಾ ಇಸ್ ಈಕ್ವಲ್ ಟು
ಟ್ಯಾನ್ ಥೀಟಾ ಏನಿದೆ ಎ ಬಿ ಬೈ ಬಿ ಸಿ ಇದೆ, ಕಾಟ್ ಥೀಟಾ ಬಿ ಸಿ ಬೈ ಎ ಬಿ ಇದೆ, ಅಂದ್ರೆ 1/cot ಥೀಟಾ. ಆದ್ರೆ ನಾವು ಕಾಟ್ ಥೀಟಾ ಇಸ್ ಈಕ್ವಲ್ ಟು 1/tan ಥೀಟಾ. ಇವು ನಾವು ರೆಸಿಪ್ರೋಕಲ್ಸ್ ಅಂದ್ರ ವ್ಯುತ್ಕ್ರಮಗಳು ಅಂತ ಕರಿತೇವಿ. ಸೈನ್ ವ್ಯುತ್ಕ್ರಮ ಕೊಸೆಕ್, ಕೊಸೆಕ್ನ ವ್ಯುತ್ಕ್ರಮ ಸೈನ್ ಅಂತ. ಈ ತರ 6 ಅನುಪಾತಗಳನ್ನ ಹೋಲಿಸಬಹುದು. ಇನ್ನು ವಿಶೇಷವಾಗಿ ಇನ್ನೊಂದು ನೋಡೋಣ, ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಮಾಡೋಣ. ಸೈನ್ ಬೈ ಕಾಸ್ ಅಂದ್ರೆ ಇಲ್ಲಿ ಏನಾಗತ್ತೆ, ವಿಕರ್ಣ ವಿಕರ್ಣ ಕ್ಯಾನ್ಸಲ್ ಆಗತ್ತೆ, ಎಸಿ ಎಸಿ ಸೈನ್ ಬೈ ಕಾಸ್ ಮಾಡ್ಬೇಕಲ್ಲ, ಎಸಿ ಎಸಿ ಕ್ಯಾನ್ಸಲ್ ಆಗುತ್ತೆ. ಅವಾಗ ಎ ಬಿ ಬೈ ಬಿ ಸಿ ಅಂದ್ರೆ ಎ ಬಿ ಬೈ ಬಿ ಸಿ ಅಂದ್ರೆ ಅದಿಲ್ಲೇ ಟ್ಯಾನ್ ಥೀಟಾ. ನೋಡ್ರಿ, ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಮಾಡಿದ್ರೆ ಟ್ಯಾನ್ ಥೀಟಾ. ಮತ್ ಇದನ್ನ ರೆಸಿಪ್ರೋಕಲ್ ಇಲ್ಲಿದೆ ಅಲ್ಲ, ಇದನ್ನ ಬಳಸ್ಕೊಂಡ್ರೆ ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಈಸ್ ಈಕ್ವಲ್ ಟು ಏನಾಗುತ್ತ, ಕಾಟ್ ಥೀಟಾ ಆಗುತ್ತೆ, ಕಾಟ್ ಥೀಟಾ ಆಗುತ್ತೆ. ಈ ರೀತಿ ನಾವು ಈ ಅನುಪಾತಗಳನ್ನ ನಾವು ಹೋಲಿಸಬಹುದು, ಒಂದಕ್ಕೊಂದು ಹೋಲಿಸಬಹುದು. ಇವಾಗ ತ್ರಿಕೋನಮಿತಿ ಅನುಪಾತಗಳನ್ನ ನಾವು ಸಿ ಕೋನಕ್ಕೆ ಸಂಬಂಧಿಸಿದ ಎಲ್ಲ ನೋಡಿದ್ವಿ ನಾವು. ಇವಾಗ ಎ ಕೋನಕ್ಕೆ ಸಂಬಂಧಿಸಿದಂತ ತ್ರಿಕೋನಮಿತಿ ಅನುಪಾತಗಳನ್ನ ತೆಗೆದುಕೊಳ್ಳೋಣ. ಇಲ್ಲಿ ಈ ತ್ರಿಭುಜವನ್ನ ನಾವು ಮತ್ತೆ ಹಾಗೆ ಬರ್ಕೊಂಡಿದ್ದೇನೆ ಅನುಪಾತ ಬರೆಯುವ ಸಲುವಾಗಿ. ಇಲ್ಲೇ ಚರ್ಚೆ ಮಾಡೋಣ. ಇದು ಥೀಟಾ ಆದ್ಮೇಲೆ ಇದು ಈ ಎರಡೂ ಕೋನಗಳ ಮೊತ್ತ 90 ಡಿಗ್ರಿ, ಯಾಕಂದ್ರೆ ಪೂರಕ ಕೋನ ಕಾಂಪ್ಲಿಮೆಂಟರಿ ಆಂಗಲ್ ಅಂತ ಕರೀತೀವಿ. ಹಾಗಿದ್ರೆ ಇದರ ಬೆಲೆ ಏನಾಗತ್ತೆ, 90 ಮೈನಸ್ ಥೀಟಾ. ಇದು ಬೆಲೆ ಏನಾಗುತ್ತೆ, 90 ಮೈನಸ್ ಥೀಟಾ. ಆ 90 ಮೈನಸ್ ಥೀಟಾ ಇಲ್ಲೇ ತಗೊಂಡ್ಬಿಡೋಣ. 90 ಮೈನಸ್ ಥೀಟಾ, 90 ಮೈನಸ್ ಥೀಟಾ. ಈ ಕೋನಕ್ಕೆ ಸಂಬಂಧಿಸಿದಂತೆ ಭಾವಗಳನ್ನು ಬರೀಬೇಕು. ಇದು ಗೊತ್ತಿದೆ ನಿಮ್ಗೆ ಆಲ್ರೆಡಿ, ಏನಿದು ವಿಕರ್ಣ. ನಾ ಈಗ ಬರಿತಾ ಇರೋದು ಎ ಕೋನಕ್ಕೆ ಸಂಬಂಧಿಸಿದಂತೆ, ಈಗ ಬರೆದಿದ್ದು ಕೋನ್ ಸಿ ಸಂಬಂಧಿಸಿದ್ದು. ಈಗ ಎ ಕೋನಕ್ಕೆ ಸಂಬಂಧಿಸಿದ ಇದು ವಿಕರ್ಣ ಆದ್ಮೇಲೆ ಇದರ ಅಭಿಮುಖ ಭಾವ ಇದೇನದು, ಅಭಿಮುಖ ಭಾವ ಅಪೋಸಿಟ್ ಸೈಡ್. ಇದು ಅಡ್ಜಸೆಂಟ್ ಸೈಡ್ ಪಾರ್ಶ್ವ ಬಾಹು. ಇವಾಗ ಸೈನ್ ಎ ಅಂದ್ರೆ 90 ಮೈನಸ್ ಥೀಟಾ is equal to ಅಭಿಮುಖ ಬಾಹು BC by ವಿಕರ್ಣ AC, hypotenuse, opposite side divided by hypotenuse. Next, cos 90 minus theta, cos 90 minus theta, cos theta ಗೊತ್ತಿದೆ, ಪಾರ್ಶ್ವ ಬಾಹು ಅಂದ್ರೆ ಅಪೋಸಿಟ್ ಸೈಡ್ AB by ವಿಕರ್ಣ hypotenuse AC. Next, tan theta, tan theta is equal to ಏನಾಗುತ್ತೆ ನೋಡ್ರಿ ಇಲ್ಲಿ, tan theta ಅಂದ್ರೆ ಅಭಿಮುಖ ಬಾಹು BC, ಸಾರಿ tan theta ತಗೊಳಂಗಿಲ್ಲ, tan 90 minus theta, tan 90 minus theta ಎ ತಗೊಳಕತ್ತಾವಲ್ಲ. ಅಭಿಮುಖ ಬಾಹು ಅಂದ್ರೆ ಏನಾಗುತ್ತೆ ಇಲ್ಲಿ, BC by ಪಾರ್ಶ್ವ ಬಾಹು AB. ಇನ್ನ cosec theta, cosec 90 minus theta, ವಿಕರ್ಣ AC hypotenuse divided by ಅಭಿಮುಖ ಬಾಹು ಅಂದ್ರೆ BC, ಅಭಿಮುಖ ಬಾಹು ಅಂದ್ರೆ BC. ನೆಕ್ಸ್ಟ್ sec 90 minus theta is equal to sec 90 minus theta ಅಂದ್ರೆ ಇಲ್ಲಿ ವಿಕರ್ಣ ಅಂದ್ರೆ ವಿಕರ್ಣ ಯಾವ್ದಿಲ್ಲ AC ಡಿವೈಡೆಡ್ ಬೈ ಪಾರ್ಶ್ವ ಬಾಹು ಅಡ್ಜಸೆಂಟ್ ಸೈಡ್ AB. ನೆಕ್ಸ್ಟ್ cot 90 minus theta, cot 90 minus theta ಅವಾಗ ಏನಾಗುತ್ತೆ, ಪಾರ್ಶ್ವ ಬಾಹು AB, ಪಾರ್ಶ್ವ ಬಾಹು AB ಡಿವೈಡೆಡ್ ಬೈ ಅಭಿಮುಖ ಬಾಹು BC, ಅಪೋಸಿಟ್ ಸೈಡ್ BC. ಈ ರೀತಿ ಈ ಎ ಕೋನಕ್ಕೆ ಸಂಬಂಧಿಸಿದಂತಹ ಅನುಪಾತಗಳನ್ನು ನಾವಿಲ್ಲೇ ತೆಗೆದುಕೊಳ್ಳಬಹುದು. ಇವಾಗ ಈ ಎರಡು ಅನುಪಾತಗಳನ್ನು ಅಂದ್ರೆ ಸಿ ಕೋನಕ್ಕೆ ಮತ್ತು ಎ ಕೋನ ಇವೆರಡು ಪೂರಕ ಕೋನಗಳು ಅಂತ ಕರೆದಿವಿ ನಾವು. ಹಾಗಾದ್ರೆ ಈ ಪೂರಕ ಕೋನಗಳಿಗೆ ಸಂಬಂಧಿಸಿದಂತೆ ಪೂರಕ ಕೋನಗಳು
ಈ ಪೂರಕ ಕೋನಗಳ ಸಂಬಂಧಿಸಿದಂತೆ ನಾವು ಅನುಪಾತಗಳನ್ನು ಹೋಲಿಕೆ ಮಾಡೋಣ. ಈಗ ಎ ಬಿ ಬೈ ಎ ಸಿ ಸೈನ್ ಥೀಟಾಗ ಸಿ ಕೋನಕ್ಕೆ ಸಂಬಂಧಪಟ್ಟಂತೆ, ಅದೇ ಎ ಕೋನಕ್ಕೆ ಸಂಬಂಧಿಸಿದಂತೆ ಎ ಬಿ ಬೈ ಎ ಸಿ ಎಲ್ಲಿ ಸಮ ಇದೆ, ಇಲ್ಲಿ ಸಮ ಇದೆ, ಇದಕ್ಕೆ ಇದು ಸಮ. ಹಂಗಂದ್ರ ಇಲ್ಲಿ ನಾವೇನು ಬರೀಬಹುದು, ಕಾಸ್ 90 ಮೈನಸ್ ಥೀಟಾ ಈಸ್ ಈಕ್ವಲ್ ಟು ಏನ್ ಬರಿತೀವಿ ನಾವು, ಸೈನ್ ಥೀಟಾ ಅಂತ ಬರಿತೇವೆ. ಸೈನ್ ಥೀಟಾ ಅಂತ ಬರಿತೇವಿ. ನೆಕ್ಸ್ಟ್ ಇಲ್ಲಿ ಬಿ ಸಿ ಬೈ ಎ ಸಿ ಇದೆ. ಈ ಬಿ ಸಿ ಬೈ ಎ ಸಿ ಇದ್ರ ಹುಡ್ಕೋಣ, ಬಿ ಸಿ ಬೈ ಎ ಸಿ. ಹಂಗಂದ್ರ ಸೈನ್ 90 ಮೈನಸ್ ಥೀಟಾ, 90 ಮೈನಸ್ ಥೀಟಾ ಬಿ ಸಿ ಬೈ ಎ ಸಿ ಇದೆ. ಇಲ್ಲಿ ಬಿ ಸಿ ಬೈ ಎ ಸಿ ಇದೆ ಕಾಸ್ ಥೀಟಾ, ಕಾಸ್ ಥೀಟಾ. ನೆಕ್ಸ್ಟ್ ಟ್ಯಾನ್ 90 ಮೈನಸ್ ಥೀಟಾ, ಟ್ಯಾನ್ 90 ಮೈನಸ್ ಥೀಟಾ ಬಿ ಸಿ ಬೈ ಎ ಬಿ. ಎಲ್ಲಿದೆ, ಬಿ ಸಿ ಬೈ ಎ ಬಿ. ಬಿ ಸಿ ಬೈ ಎ ಬಿ ಅದಕ್ಕಿದೆ ಕಾಟ್ ಥೀಟಾ ಹಾಕಿದೆ, ಕಾಟ್ ಥೀಟಾ. ಟ್ಯಾನ್ 90 ಮೈನಸ್ ಥೀಟಾಕ್ಕೆ ಏನ್ ಬರುತ್ತೆ, ಕಾಟ್ ಥೀಟಾ. ಇವಾಗ ಕೋಸೆಕ್ ಇದನ್ನು ತಗೊಂಡ್ಬಿಡೋಣ, ಕಾಟ್ 90 ಮೈನಸ್ ಥೀಟಾ ಇದನ್ನ ತಗೊಂಡ್ಬಿಡೋಣ ಮೊದಲು. ಕಾಟ್ 90 ಮೈನಸ್ ಥೀಟಾ, ಕಾಟ್ 90 ಮೈನಸ್ ಥೀಟಾ ಎ ಬಿ ಬೈ ಬಿ ಸಿ. ಇಲ್ಲಿ ಎ ಬಿ ಬೈ ಬಿ ಸಿ ಅದಕ್ಕಿದೆ, ಇಲ್ಲಿದೆ ನೋಡ್ರಿ ಎ ಬಿ ಬೈ ಬಿ ಸಿ, ಟ್ಯಾನ್ ಥೀಟಾ. ಕಾಟ್ 90 ಮೈನಸ್ ಥೀಟಾಗೆ ಟ್ಯಾನ್ ಥೀಟಾ. ಇನ್ನ ಕೊಸೆಕ್ 90 ಮೈನಸ್ ಥೀಟಾ, ಕೊಸೆಕ್ 90 ಮೈನಸ್ ಥೀಟಾ ಎ ಸಿ ಬೈ ಬಿ ಸಿ. ಎ ಸಿ ಬೈ ಬಿ ಸಿ ಎಲ್ಲಿದೆ ನೋಡ್ರಿ, ಎ ಸಿ ಬೈ ಬಿ ಸಿ. ಎ ಸಿ ಬೈ ಬಿ ಸಿ ಅಂದ್ರೆ ಅದಕ್ಕಿದೆ ಸೆಕ್ ಥೀಟಾ, ಸೆಕ್ ಥೀಟಾ. ಇನ್ನ ಸೆಕ್ 90 ಮೈನಸ್ ಥೀಟಾ, ಸೆಕ್ 90 ಮೈನಸ್ ಥೀಟಾ ಇದೆ ಎ ಸಿ ಬೈ ಎ ಬಿ. ಅವಾಗ ಎ ಸಿ ಬೈ ಎ ಬಿ ಅಲ್ಲಿ ನೋಡ್ರಿ ಎ ಸಿ ಬೈ ಎ ಬಿ ಅದಕ್ಕೆ ಸಮ ಕೊಸೆಕ್ ಥೀಟಾ, ಕೊಸೆಕ್ ಥೀಟಾ. ಇವು ಈ ಪೂರಕ ಕೋನಗಳಿಗೆ ಸಂಬಂಧಿಸಿದಂತೆ ತ್ರಿಕೋನಮಿತಿಯ ಅನುಪಾತಗಳು. ಈ ರೀತಿ ನಾವು ಈ ಪೂರಕ ಕೋನಗಳ ಕಾಂಪ್ಲಿಮೆಂಟರಿ ಆಂಗಲ್ಸ್ಗೆ ನಾವು ಈ ಟ್ರಿಗ್ನೋಮೆಟ್ರಿ ರೇಷಿಯೋಸ್ ಅನ್ನ ಈ ರೀತಿಯಾಗಿ ಬರೀಬಹುದು. ಈ ಇಷ್ಟು ಅಂಶಗಳು ಈ ಟ್ರಿಗ್ನೋಮೆಟ್ರಿಗೆ ಸಂಬಂಧಿಸಿದಂತ ಅನುಪಾತಗಳು, ರೇಷಿಯೋಸ್ ಆಗಿರುತ್ತವೆ. ಇಲ್ಲಿ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. 15 ಕಾಟ್ ಥೀಟಾ ಇಸ್ ಈಕ್ವಲ್ ಟು 8 ಆದರೆ ತ್ರಿಕೋನಮಿತಿಯ ಎಲ್ಲ ಅನುಪಾತಗಳನ್ನ ಕಂಡುಹಿಡಿಯಿರಿ. ಇಫ್ 15 ಕಾಟ್ ಥೀಟಾ ಇಸ್ ಈಕ್ವಲ್ ಟು 8 ದೆನ್ ಫೈಂಡ್ ಆಲ್ ಅದರ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ಇವಾಗ ನಾವು ಇದನ್ನು ಕಂಡುಹಿಡಿಬೇಕಾದ್ರೆ ನಾವು ಒಂದು ಲಂಬಕೋನ ತ್ರಿಭುಜವನ್ನು ತೆಗೆದುಕೊಂಡು ಮಾಡಿದ್ರೆ ನಮಗೆ ಸುಲಭವಾಗಿ ಬಿಡಿಸಕ್ಕೆ ಬರುತ್ತೆ. ಈಗ ಒಂದು ಲಂಬಕೋನ ತ್ರಿಭುಜವನ್ನು ತೆಗೆದುಕೊಳ್ಳೋಣ. ಈ ಒಂದು ಲಂಬಕೋನ ತ್ರಿಭುಜ ಹೆಸರು ಕೊಟ್ಕೊಂಡ್ಬಿಡೋಣ, ಎ ಬಿ ಸಿ. ಇದನ್ನ ಥೀಟಾ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ಳೋಣ. ಇದನ್ನ ಥೀಟಾ ಅಂತ ಮಾಡ್ಕೊಂಡಾಗ ಇವಾಗ ಇಲ್ಲೇ ಅಭಿಮುಖ ಬಾವು ಇದಾಗತ್ತ, ಪಾರ್ಶ್ವಭಾವು ಅಡ್ಜಸೆಂಟ್ ಸೈಡ್ ಇದಾಗತ್ತ, ಇನ್ನು ಹೈಪೋಟೆನಸ್ ವಿಕರ್ಣ ಇದಾಗತ್ತ. ಇವಾಗಲೇ ನೋಡಿದಂತೆ ಇವೆಲ್ಲ ಕೊಟ್ಟಿದ್ದು 15 ಕಾಟ್ ಥೀಟಾ ಈಸ್ ಈಕ್ವಲ್ ಟು 8 ಅಂತ ಇದೆ. 15 ಕಾಟ್ ಥೀಟಾ ಈಸ್ ಈಕ್ವಲ್ ಟು 8 ಇದೆ. ಇವಾಗ ಕಾಟ್ ಥೀಟಾ ಈಸ್ ಈಕ್ವಲ್ ಟು ಇದನ್ನ ಹೆಂಗ್ ಬರಿಬಹುದು ನಾವು, 8/15 ಅಂತ ಬರೀಬಹುದು. 8/15 ಅಂತ ಬರೆಯಕ ಸಾಧ್ಯತೆ ಬರೀಬಹುದು ನಾವಿಲ್ಲಿ ಸುಲಭವಾಗಿ. ಇವಾಗ ಈ 8/15 ತೆಗೆದುಕೊಂಡು ನಾವು ಇಲ್ಲಿ ಸುಲಭವಾಗಿ ಯಾವ ರೀತಿ ಬರೀಬಹುದು ಅನ್ನೋದನ್ನ ನೋಡ್ಬೇಕು. ಈ ಕಾಟ್ ಥೀಟಾದ ಅನುಪಾತ ನಾವು ನೆನಪು ಮಾಡ್ಕೋಬೇಕು. ಕಾಟ್ ಥೀಟಾದ ಅನುಪಾತ ಏನಿದೆ, ಕಾಟ್ ಥೀಟಾ ಅನುಪಾತ ಪಾರ್ಶ್ವಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು. ಪಾರ್ಶ್ವಬಾಹು 8, ಹಂಗಾಗಿ ಇಲ್ಲಿ ಪಾರ್ಶ್ವಬಾಹು ಯಾವ್ದು, ಇಲ್ಲಿ ಬಿ ಸಿ, ಇದು ಎಷ್ಟಾಗತ್ತೆ ಅವಾಗ 8 ಆಗುತ್ತೆ. ಇನ್ನು ಅಭಿಮುಖ ಬಾಹು ಎ ಬಿ ಎಷ್ಟಾಗತ್ತೆ, 15 ಆಗುತ್ತೆ. ಈ ರೀತಿ 8 ಮತ್ತು 15 ತೆಗೆದುಕೊಂಡು ನಾವಿಲ್ಲಿ ಬಿಡಿಸಬೇಕು. ಇವಾಗ ನಮಗೆ ವಿಕರ್ಣ ಗೊತ್ತಿಲ್ಲ, ವಿಕರ್ಣವನ್ನು ನಾವು ಸುಲಭವಾಗಿ ಕಂಡುಹಿಡಿಯಬಹುದು. ನಾವು ತ್ರಿಭುಜ ಚಾಪ್ಟರ್ ನಲ್ಲಿ ಪೈಥಾಗೋರಸ್ ಪ್ರಮೇಯವನ್ನು ಉಪಯೋಗಿಸಿಕೊಂಡು ನಾವು ಇಲ್ಲಿ ಸುಲಭವಾಗಿ ವಿಕರ್ಣ ಮೊತ್ತವನ್ನು ಕಂಡುಹಿಡಿಯಬಹುದು. ಯಾವ ರೀತಿ ಅಂದ್ರೆ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ವಿಕರ್ಣದವು ಎ ಬಿ ಸ್ಕ್ವೇರ್ ಮತ್ತು ಬಿ ಸಿ ಸ್ಕ್ವೇರ್ ಗಳ ಮೊತ್ತಕ್ಕೆ ಸಮ. ಎ ಬಿ ಸ್ಕ್ವೇರ್ ಅಂದ್ರೆ ಎಷ್ಟಿದೆ ಇಲ್ಲಿ, 15 ಸ್ಕ್ವೇರ್
ಪ್ಲಸ್ ಬಿ ಸಿ ಸ್ಕ್ವೇರ್ 8 ಸ್ಕ್ವೇರ್ ಇಸ್ ಈಕ್ವಲ್ 15ರ ವರ್ಗ 225 225 8ರ ವರ್ಗ 64 64 ಇವೆರಡನ್ನ ಕೂಡಿಸಿದ್ರೆ ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ 289 ಬರುತ್ತೆ ಆಡ್ ಮಾಡಿದ್ರೆ ಈ 289 ಅನ್ನೋದು ಏನಿದು ಎ ಸಿ ಸ್ಕ್ವೇರ್ ಇವಾಗ ನಮ್ಗೆ ಎ ಸಿ ಏನಾಗುತ್ತೆ ಈ 289ರ ವರ್ಗಮೂಲ ಎಷ್ಟು ಬರುತ್ತೆ ಅವಾಗ 17 ಬರುತ್ತೆ ಹಾಗಂದ್ರೆ ನಾವು ಈ ಪೈಥಾಗೋರಸ್ ತ್ರಿವಳಿಗಳಂತ ನೋಡಿದವಲ್ಲ ಆ ತ್ರಿವಳಿಗಳಲ್ಲಿ ನಾವು ಸುಲಭವಾಗಿ ಅವನ್ನ ನೋಡಬಹುದು ಅಂತ ತ್ರಿವಳಿಗಳಲ್ಲಿ ಒಂದು ಎಕ್ಸಾಂಪಲ್ಸ್ ಕೊಡ್ತಾ ನಾವು 3 4 5 ಈ ರೀತಿ ಅದೇ ರೀತಿನೂ 8 15 17 ಇಲ್ಲೇ ದೊಡ್ಡದು ವಿಕರಣ ಇಲ್ಲಿ ಯಾವುದು ವಿಕರಣ ಈ ರೀತಿ ನಾವು ಪೈಥಾಗೋರಸ್ ತ್ರಿವಳಿಯ ಪ್ರಕಾರ ಅಂತ ತೆಗೆದುಕೊಂಡು ನಾವು ಡೈರೆಕ್ಟ್ ಆಗಿ ಎಸಿ ಈಕ್ವಲ್ ಟು ಎಷ್ಟು ಬರೀಬಹುದು ನಾವು 17 ಬರೀಬಹುದು ಈ ರೀತಿ ನಾವು ಇನ್ನೂ ತ್ರಿಕೋನಮಿತಿ ಅನುಪಾತಗಳು ಬಂದೇ ಬರ್ತವೆ 5 ಈ ರೀತಿ 12 13 ಇಲ್ಲಿ 13 ಏನಾಗುತ್ತೆ ವಿಕರಣ ಆಗುತ್ತೆ ಈ ರೀತಿ ನಾವು ತ್ರಿಕೋನಮಿತಿಯ ಯಾವುದು ಪೈಥಾಗೋರಸ್ ತ್ರಿವಳಿಯನ್ನು ತೆಗೆದುಕೊಂಡು ನಾವು ಸುಲಭವಾಗಿ ಬಿಡಿಸಾಕನು ಬರ್ತೈತಿ ಇವಾಗ ನಾವು ಏನ್ ಕೇಳಿದಾರೆ ಫೈಂಡ್ ಆಲ್ ಅದರ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಈಗ ನಾವು ಕಾಟ್ ಥೀಟಾ ಕೊಟ್ಟಿದ್ದಾರೆ ಸೊ ಒಂದಕ್ಕೆ ನಾವೇನ್ ಕರೆಯೋಣ ಸೈನ್ ಥೀಟಾ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಎಷ್ಟಿದೆ 15 ಡಿವೈಡೆಡ್ ಬೈ ವಿಕರ್ಣ ಕಂಡು ಹಿಡಿದಾರಲ್ಲ ಎಷ್ಟು ಬಂದಿದೆ ಅದು 17 ಡಿವೈಡೆಡ್ ಬೈ ಎಷ್ಟಾತಲಿಗೆ 17 ಇನ್ನ ಕಾಸ್ ಥೀಟಾ ಪಾರ್ಶ್ವಬಾಹು ಎಷ್ಟಿದೆ 8 ಇದೆ ಡಿವೈಡೆಡ್ ಬೈ ವಿಕರ್ಣ ಎಷ್ಟು 17 ಈಗ ಟ್ಯಾನ್ ಥೀಟಾ ಕಂಡುಹಿಡಿಬಹುದು ಸುಲಭವಾಗಿ ಟ್ಯಾನ್ ಥೀಟಾ ನಾವು ಎದುರು ರೆಸಿಪ್ರೋಕಲ್ ಅಂತ ಹೇಳಿದ್ರೆ ನಾವು ಕಾಟ್ ಈ ಕಾಟ್ ಆಲ್ರೆಡಿ ಕೊಟ್ಟಿದ್ದಾರೆ ಆದ್ರೆ ಇಲ್ಲಿ ಬಂದಿದೆ ಇದ್ರ ಉಲ್ಟಾನ ಬರ್ದ್ಬಿಡು ಡೈರೆಕ್ಟ್ ಆಗಿ 15/8 ಅಥವಾ ಕಾಟ್ ಥೀಟಾದ ಗೊತ್ತಿದೆ ಏನು ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು 15/8 ಈ ರೀತಿ ಬರೀಬಹುದು ಇನ್ನು ಸೈನ್ ದ ರೆಸಿಪ್ರೋಕಲ್ ಕೊಸೆಕ್ ಥೀಟಾ ಇದ್ರ ಉಲ್ಟಾನ ಬರ್ದ್ಬಿಡೋದು ಏನಂತ 17/15 ಇಲ್ಲ ನಾವ್ ಹೆಂಗ್ ಬರೀಬೇಕು ವಿಕರ್ಣ ಡಿವೈಡೆಡ್ ಬೈ ಅಭಿಮುಖ ಬಾಹು ಅಲ್ಲೇನಾದ್ರೂ ಅದು ಬರುತ್ತೆ ಇನ್ನು ಸೆಕ್ ಥೀಟಾ ಇದು ಯಾವ್ದು ರೆಸಿಪ್ರೋಕಲ್ ಕಾಸ್ ಅದ್ದು ಅವಾಗ ಏನು ಬರುತ್ತೆ 17/8 ಅಂದ್ರೆ ಸೆಕ್ ಏನು ಬರುತ್ತೆ ಹೇಳ್ರಿ ಹೈಪೋಟನಸ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್ ವಿಕರ್ಣ ಡಿವೈಡೆಡ್ ಬೈ ಪಾರ್ಶ್ವಬಾಹು ಅವಾಗ 17/8 ಈ ರೀತಿ ನಾವು ತ್ರಿಕೋನಮಿತಿ ಅನುಪಾತಗಳನ್ನ ಕಂಡುಹಿಡಿಯಬಹುದು ಇವಾಗ ಇನ್ನೊಂದು ಉದಾಹರಣೆ ತೆಗೆದುಕೊಳ್ಳೋಣ ತ್ರಿಭುಜ ಎಬಿಸಿ ಕೋನ್ ಬಿ 90 ಡಿಗ್ರಿ ಟ್ಯಾನ್ ಎ ಇಸ್ ಈಕ್ವಲ್ ಟು 1/√3 ಆದರೆ ಕಾಸ್ ಎ ಕಾಸ್ ಸಿ ಮೈನಸ್ ಸೈನ್ ಎ ಸೈನ್ ಸಿ ಯ ಬೆಲೆಯನ್ನ ಕಂಡುಹಿಡಿಯಿರಿ ಇಫ್ ಟ್ರಯಾಂಗಲ್ ಎಬಿಸಿ ಕೋನ್ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ in triangle ABC cone B is equal to 90 degree tan A is equal to 1/√3 then find the value of cos A into cos C minus sin A into sin C ಇವಾಗ ಇಲ್ಲಿ ನಾವು ಒಂದು ತ್ರಿಭುಜವನ್ನು ತೆಗೆದುಕೊಂಡು ಸುಲಭವಾಗಿ ಬಿಡಿಸೋ ಪ್ರಯತ್ನವನ್ನ ಮಾಡೋಣ ಒಂದು ಟ್ರಯಾಂಗಲ್ ತಗೊಂಡ್ಬಿಡೋಣ ಅವರ ಹೇಳಿದ್ದಾರೆ ಬಿ 90 ಡಿಗ್ರಿ ಕೋನ ಅಂತಂದು ಇದು ಎ ಆಗುತ್ತೆ ಇದು ಸಿ ಆಗುತ್ತೆ ಇವಾಗ ಕೊಟ್ಟಂತದ್ದು ಟ್ಯಾನ್ ಎ is equal to 1/√3 ಅಂದ್ರೆ ಎ ಬೆಲೆಗೆ ಸಂಬಂಧಪಟ್ಟಂಗೆ ಬರ್ದಾರ ಇದ್ರದ್ದು ಅನುಪಾತ ಗೊತ್ತಿದೆ ನಿಮಗೆ ಏನ್ ಬರೀಬಹುದು ಇಲ್ಲಿ ಅಭಿಮುಖ ಬಾಹು ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ಪಾರ್ಶ್ವಬಾಹು ಅಭಿಮುಖ ಬಾಹು ಇಲ್ಲಿ ಇದಕ್ಕಾಗುತ್ತೆ ಇದು 1 ಆಗುತ್ತೆ ಇನ್ನು ಪಾರ್ಶ್ವಬಾಹು ಅಂದ್ರೆ ಇಲ್ಲಿ √3 ಆಗುತ್ತೆ ಇವಾಗ ಎ ಸಿ ಬೆಲೆ ಕಂಡು ಹಿಡ್ಕೋಬೇಕು ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ನೀವು ಆಗ್ಲೇ ಹೇಳಿದ್ವಲ್ಲ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಎ ಬಿ ಎಷ್ಟಿದೆ √3 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ √3 ಸ್ಕ್ವೇರ್ ಅಂದ್ರೆ √9 ಆಗುತ್ತೆ √9 ಬೆಲೆ 3 ಅಥವಾ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ 3 ಪ್ಲಸ್ 1 ಸ್ಕ್ವೇರ್ ಅಂದ್ರೆ 1 ಇಸ್ ಈಕ್ವಲ್ ಟು ಎಷ್ಟು ಬಂತು 4 ಬಂತು ಅವಾಗ ಎ ಸಿ ಇಸ್ ಈಕ್ವಲ್ ಟು 4ರ ವರ್ಗಮೂಲ 2 ಬಂತು ಸೊ ಎ ಸಿ ಇಸ್ ಈಕ್ವಲ್ ಟು 2 ನಾವಿಲ್ಲಿ ತೆಗೆದುಕೊಂಡಿವಿ ಇವಾಗ ನಾವು ಕಾಸ್ ಎದ್ ಬರ್ಕೋಬೇಕು ಕಾಸ್ ಎದ ಬೆಲೆ ಏನಾಗುತ್ತೆ ಕಾಸ್ ಎ ಇಸ್ ಈಕ್ವಲ್ ಟು ಕಾಸ್ ಎ ಅಂದ್ರೆ ಇಲ್ಲಿದೆ ಕಾಸ್ ಎ ಈ ಕಾಸ್ ಎದ ಬೆಲೆಯನ್ನು ನಾವು ಏನು ಬರೀಬಹುದು ಅಂದ್ರೆ ಇಲ್ಲಿ ಪಾರ್ಶ್ವಬಾಹು ಡಿವೈಡ್ ಬೈ ಏನದು ವಿಕರ್ಣ ಅವಾಗ √3/2 ಆಗುತ್ತೆ ನೆಕ್ಸ್ಟ್ ಕಾಸ್ ಸಿ ಅದೇ ಸೇಮ್ ಕಾಸ್ ಸಿ ಬರ್ಕೊಂಡ್ಬಿಡೋಣ ಕಾಸ್ ಸಿ ಇಸ್ ಈಕ್ವಲ್ ಟು ಇದಕ್ಕೆ
ಇದಕ್ಕೆ ಪಾರ್ಶ್ವಭಾವ ಏನಾಗುತ್ತೆ 1 ಇಲ್ಲಿದೆ ಅಲ್ಲ ಕಾಸ್ ಸಿ 1 ಡಿವೈಡ್ ಬೈ ವಿಕರ್ಣ 2 ಇದು 1/2 ಆಗುತ್ತೆ. ಸೇಮ್ ಸೈನ್ ಬರ್ಕೊಳ್ಳೋಣ. ಸೈನ್ ಎ ಇಸ್ ಈಕ್ವಲ್ ಟು ಸೈನ್ ಎ ಇಲ್ಲೇ ಇದೆ. ಸೈನ್ ಎ ಸಂಬಂಧಪಟ್ಟಂತೆ ಅಭಿಮುಖ ಬಾಹು 1 ಡಿವೈಡೆಡ್ ಬೈ ಪಾರ್ಶ್ವಬಾಹು ಪಾರ್ಶ್ವಲ್ಲ ಅದು ವಿಕರ್ಣ 2 1/2. ಇನ್ನು ಸೈನ್ ಸಿ ಸಿ ಸಂಬಂಧಪಟ್ಟಂತೆ ಅಭಿಮುಖ ಬಾಹು √3 ಅಪೋಸಿಟ್ ಸೈಡ್ ಡಿವೈಡ್ ಬೈ ಹೈಪೋಟೆನಸ್ 2 ಈ ರೀತಿ. ಇವಾಗ ಈ ಬೆಲೆಯನ್ನು ನಾವು ಕೊಟ್ಟಂತದಲ್ಲಿ ಹಾಕೋಣ. ಯಾವುದು ಕಾಸ್ ಎ ಕಾಸ್ ಸಿ ಮೈನಸ್ ಸೈನ್ ಎ ಸೈನ್ ಸಿ ಈಸ್ ಈಕ್ವಲ್ ಟು ಕಾಸ್ ಏನಿದೆ √3/2 ಇಂಟು ಕಾಸ್ ಸಿ ಏನಿದೆ 1/2 ಮೈನಸ್ ಸೈನ್ ಎ ಇದೆ 1/2 ಇಂಟು ಸೈನ್ ಸಿ ಏನಿದೆ √3/2 ಈಸ್ ಈಕ್ವಲ್ ಟು √3 into 1 √3 divided by 4 into 4 2 into 2 4 minus 1 into √3 √3 2 into 2 4 is equal to √3/4 minus √3/4 is equal to ಏನು ಬಂತಿಲ್ಲೇ 0 ಬಂತು. ಇದರ ವ್ಯಾಲ್ಯೂ ಏನು ಬಂತಿಲ್ಲೇ 0 ಬಂತು. ಈ ರೀತಿ ನಾವಿಲ್ಲೇ ಈ ತ್ರಿಕೋನಮಿತಿ ಅನುಪಾತಗಳನ್ನು ತೆಗೆದುಕೊಂಡು ಬಿಡಿಸಬಹುದು. ಇವಾಗ ಇದೇ ಸಮಸ್ಯೆಯನ್ನ ನಾವು ಬೇರೆ ಮೆಥಡ್ ನಲ್ಲೂ ಬಿಡಿಸಬಹುದು. ಯಾಕಂದ್ರೆ ನಾವೀಗ ಪೂರಕ ಕೋನಗಳನ್ನು ಕಲ್ಕೊಂಡ್ ಬಂದಿದ್ದೇವೆ. ಆ ಪೂರಕ ಕೋನಗಳಿಗೆ ಸಂಬಂಧಿಸಿದಂತೆ ನಾವಿಲ್ಲೇ ಸುಲಭವಾಗಿ ಬರೆಯೋಣ. ಅದನ್ನ ಯಾವ ರೀತಿ ಬರೆಯೋಣ ಅಂತ ನೋಡೋಣ. ಇಲ್ಲಿ ಸೈನ್ ಇದು ಎ ಇಲ್ಲಿದೆ, ಇದು ಸಿ ಇದೆಯಲ್ಲ, ಈ ಸಿ ಅನ್ನು 90 ಮೈನಸ್ ಎ ಅಂತ ಬರ್ಕೊಳ್ಳೋಣ. 90 ಮೈನಸ್ ಎ ಅಂತ ನಾವು ಬರ್ಕೊಳ್ಳೋಣ. ನಾವು ಪೂರಕ ಕೋನಗಳನ್ನು ನೆನಪು ಮಾಡ್ಕೊಳ್ಳೋಣ. ಕಾಸ್ 90 ಮೈನಸ್ ಥೀಟಾ ಬದಲು ನಾವು ಇಲ್ಲಿ ಎ ತಗೊಳ್ಳೋಣ. ಕಾಸ್ 90 ಮೈನಸ್ ಎ ಇಸ್ ಈಕ್ವಲ್ ಟು ಸೈನ್ ಎ. ಹೌದಾ? ಇವಾಗ ಈ 90 ಮೈನಸ್ ಎ ಎದಕ್ಕೆ ಸಮ? ಸಿ 90 ಮೈನಸ್ ಎ ಸಿ ಕೋನಕ್ಕೆ ಸಮಾನ. ಕಾಸ್ ಸಿ ಇಸ್ ಈಕ್ವಲ್ ಟು ಸೈನ್ ಎ. ಇದು ಒಂದು ತಗೊಳ್ಳೋಣ. ನೆಕ್ಸ್ಟ್ ಎರಡನೇ ದಿನ ತಗೊಳ್ಳೋಣ. ಏನು? ಸೈನ್ 90 ಮೈನಸ್ ಎ 90 ಮೈನಸ್ ಎ ಇಸ್ ಈಕ್ವಲ್ ಟು ನಮ್ಮ ತ್ರಿಕೋನಮಿತಿಯ ಪೂರಕ ಕೋನ ನೆನಪು ಮಾಡ್ಕೊಂಡು 90 ಮೈನಸ್ ಎ ಇದ್ರೆ ಕಾಸ್ ಎ ಆಗತ್ತೆ. ಹೌದಾ? ಇವಾಗ ಈ 90 ಮೈನಸ್ ಎ ಎದಕ್ಕೆ ಸಮ? ಸಿ ಕೋನಕ್ಕೆ ಸಮ. ಹೋಗೋ ಅವಾಗ ಏನ್ ಬರ್ತೀರಿ? ಸೈನ್ 90 ಮೈನಸ್ ಎ ಬದಲಾಗಿ ಸಿ ಸೈನ್ ಸಿ ಇಸ್ ಈಕ್ವಲ್ ಟು ಕಾಸ್ ಎ ಅಂತ ನಾವು ತೆಗೆದುಕೊಳ್ತೀವಿ ಎರಡನ್ನ. ಇವಾಗ ಈ ಬೆಲೆಗಳನ್ನ ಇಲ್ಲಿ ಹಾಕೊಳ್ಳೋಣ. ಕಾಸ್ ಎ ಕಾಸ್ ಸಿ ಮೈನಸ್ ಸೈನ್ ಎ ಸೈನ್ ಸಿ. ಇವು ಎರಡರಲ್ಲಿ ಒಂದಕ್ಕೆ ನಾವು ಈ ಬೆಲೆಗಳನ್ನು ಹಾಕೋಣ. ಕಾಸ್ ಎ ಈ ಕಾಸ್ ಎ ತೆಗೆದು ಏನಾಗ್ತಾನೆ ಇಲ್ಲಿ ಸೈನ್ ಸಿ. ಕಾಸ್ ಎ ತೆಗೆದು ಸೈನ್ ಸಿ. ಇನ್ನು ಕಾಸ್ ಸಿ ತೆಗೆದು ಸೈನ್ ಎ ಹಾಕ್ತೇನೆ. ಮೈನಸ್ ಇದು ಇದ್ದಕ್ಕಿದ್ದಂಗೆ ಬರಿತೇನೆ ಸೈನ್ ಎ ಸೈನ್ ಸಿ. ಇವಾಗ ನೋಡ್ರಿ ಸೈನ್ ಎ ಸೈನ್ ಸಿ ಎರಡು ಒಂದೇ ಅಲ್ಲ, ಇಂಟು ಮಾಡಿದ್ರೆ ಸೈನ್ ಎ ಸೈನ್ ಸಿ ಪ್ಲಸ್ ಇದೆ ಮೈನಸ್ ಇದೆ. ಇವೆರಡು ಏನಾಗತ್ತೆ ಅಲ್ಲಿಗೆ ಕ್ಯಾನ್ಸಲ್ ಆಗತ್ತಾ. ಉತ್ತರ ಏನು ಬಂತು? 0 ಬಂತು. ಅದೇ ಸಮಸ್ಯೆಯನ್ನ ಪೂರಕ ಕೋನಗಳ ಅನುಪಾತ ಬಳಸಿಕೊಂಡು ಈ ರೀತಿ ಟ್ರಿಗ್ನೋಮೆಟ್ರಿಕ್ ಈ ಕಾಂಪ್ಲಿಮೆಂಟರಿ ಆಂಗಲ್ಸ್ ಅನ್ನು ಬಳಸಿಕೊಂಡು ಸುಲಭವಾಗಿ ನಾವಿಲ್ಲೇ ಈ ರೀತಿ ಬೆಲೆಯನ್ನ ಕಂಡುಹಿಡಿಯಬಹುದು. ಸಿಂಪಲ್ ಇರುವಂತಹ ಕೆಲವು ಎಕ್ಸಾಂಪಲ್ಸ್ ತಗೊಳ್ಳೋಣ. ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು 3/4 ಆದರೆ ಕಾಟ್ ಥೀಟಾ ಇಸ್ ಈಕ್ವಲ್ ಟು ಏನ್ ಮಾಡ್ತೀರಾ ನೀವು? ಇಲ್ಲಿ ಕಾಟ್ ಥೀಟಾದ ಬೆಲೆ ಏನಾಗುತ್ತೆ? ಇದರ ರೆಸಿಪ್ರೋಕಲ್. ಅವಾಗ ಏನ್ ಬರ್ತೀರಿ? 4/3 ಅಂತ ಬರೀತೀರಿ. ಅದೇ ಟೈಪು ಸೈನ್ ಥೀಟಾ ಇಸ್ ಈಕ್ವಲ್ ಟು 4/5 ಮತ್ತು ಕಾಸ್ ಥೀಟಾ ಇಸ್ ಈಕ್ವಲ್ ಟು 3/5 ಆದರೆ ಟ್ಯಾನ್ ಥೀಟಾದ ಬೆಲೆ. If sin theta is equal to 4/5 and
cos theta is equal to 3/5. Then find tan theta. ಅವಾಗ ನಾವು ತಗೊಂತೇವೆ tan theta is equal to sin by cos. sin by cos theta. ಅವಾಗ ಏನು ಬರ್ತೀರಿ? sin ಬೆಲೆ ಎಷ್ಟಿದೆ? 4/5 ಡಿವೈಡೆಡ್ ಬೈ cos ಬೆಲೆ 3/5. ಇದನ್ನ ರೆಸಿವ್ ಮೇಲ್ ತಗೊಂಡಾಗ 4/5 ಇಂಟು 5/3 ಮೇಲ್ ತಗೊಂಡಾಗ 3/5 5/3 4 5 5ಕ್ಕೆ ಹೋಯ್ತು ಇಸ್ ಈಕ್ವಲ್ ಟು ಬಂತು 4/3. ಟ್ಯಾನ್ ಥೀಟಾದ ಬೆಲೆ ಎಷ್ಟು ಬಂತು? 4/3. ಈ ರೀತಿ ಕೆಲವು ಸಿಂಪಲ್ ಎಕ್ಸಾಂಪಲ್ಸ್ ಅನ್ನು ನಾವು ಸುಲಭವಾಗಿ ಬಿಡಿಸಬಹುದು. ಇನ್ನೊಂದು sec theta is equal to 17/15 ಆದರೆ 17/15 ಆದರೆ cos theta is equal to question mark ಕಂಡುಹಿಡಿಯಿರಿ. cos theta ದ ಬೆಲೆ ಏನಾಗುತ್ತೆ? ಇದರ ರೆಸಿಪ್ರೊಕಲ್. ಅವಾಗ ಏನ್ ಬರ್ತೀರಿ? cos theta is equal to 1/sec theta. ಸೊ 1/17/15. ಇದು ಮೇಲ್ ತಗೊಂಡ್ರೆ ಏನಾಗತ್ತೆ ನೋಡ್ರಿ? 15/17. ಅವಾಗ cos theta is equal to 15/17. ಈ ರೀತಿಯ ಅನುಪಾತಗಳನ್ನ ಕಂಡುಹಿಡಿಬಹುದು. ಈಗ ಕೆಲವು ಉದಾಹರಣೆಗಳನ್ನು ಇನ್ನೊಂದಿಷ್ಟು ಉದಾಹರಣೆಗಳನ್ನು ತೆಗೆದುಕೊಳ್ಳೋಣ. ಈ ಪೂರಕ ಕೋನಗಳಿಗೆ ಸಂಬಂಧಿಸಿದಂತೆ ಕೆಲವು ಉದಾಹರಣೆಗಳನ್ನು ತೆಗೆದುಕೊಳ್ಳೋಣ. ಒಂದೇದು tan 26 ಡಿಗ್ರಿ ಡಿವೈಡೆಡ್ ಬೈ cot 64 ಡಿಗ್ರಿ ಇವಾಲ್ವೇಟ್ ಸಂಕ್ಷೇಪಿಸಿ ಅಥವಾ ಬೆಲೆ ಕಂಡುಹಿಡಿಯಿರಿ. ಇವ ನಾವು ಇದರ ಬೆಲೆಯನ್ನು ಕಂಡುಹಿಡಿಯಬೇಕಾದ್ರೆ ನಮ್ಮ ಪೂರಕ ಕೋನಗಳಿಗೆ ಸಂಬಂಧಪಟ್ಟಂತೆ ಹೋಗಬೇಕು. ನಮಗೆ ಈಗಾಗಲೇ ಗೊತ್ತಿದೆ tan 26 ಡಿಗ್ರಿ ಡಿವೈಡೆಡ್ ಬೈ cot 64 ಡಿಗ್ರಿ. ಇದರಲ್ಲಿ ಒಂದಕ್ಕೆ ನಾವು ಪೂರಕ ಕೋನವನ್ನು ಹಾಕೋಬೇಕು. ಅಂದ್ರೆ ಒಂದಕ್ಕೆ ಹಾಕೋಬೇಕಾದ್ರೆ ನಾವಿಲ್ಲಿ tan 26 ಡಿಗ್ರಿಗೆ ನಾವೇನ್ ಬರೀಬಹುದು ಅಂದ್ರೆ tan 90 ಮೈನಸ್ 64 ಡಿಗ್ರಿ. ನೋಡ್ರಿ 90 ಒಳಗೆ 64 ಕಳೀರಿ 26 ಬರುತ್ತೆ. ಡಿವೈಡೆಡ್ ಬೈ cot 64 ಡಿಗ್ರಿ. ಕರೆಕ್ಟಾ? ಇವಾಗ ನಾವು ಇದನ್ನ ನಮ್ ನೆನಪೈತೆ tan 90 ಮೈನಸ್ ಥೀಟಾ ಇಸ್ ಈಕ್ವಲ್ ಟು cot ಥೀಟಾ. 90 ಮೈನಸ್ 64 90 ಮೈನಸ್ ಥೀಟಾ tan ಥೀಟಾ. ಸೊ ಟ್ಯಾನ್ ಇದ್ದಿದ್ದು cot ಥೀಟಾ ಆಯ್ತು. ಈಗ ಅವಾಗ ಲೈನ್ ಬರ್ತೇವೆ cot 64 ಡಿಗ್ರಿ 90 ಮೈನಸ್ 64 ಡಿವೈಡೆಡ್ ಬೈ cot 64 ಡಿಗ್ರಿ. ಎರಡೂ ಹಿಂಗ್ ತಗೊಳಂಗಿಲ್ಲ, ಒಂದು ಮಾತ್ರ ಹಿಂಗ್ ತಗೋಬೇಕು. ಇವಾಗ ನಾವು ಎರಡು ಹೋಯ್ತು, ಉತ್ತರ ಎಷ್ಟು ಬಂತು? 1 ಬಂತು. ಅದೇ ಟೈಪ್ ಇನ್ನೊಂದು ಉದಾಹರಣೆ ಇದೆ ಇಲ್ಲಿ. cos 48 ಡಿಗ್ರಿ ಮೈನಸ್ sin 42 ಡಿಗ್ರಿ ಬೆಲೆ ಕಂಡುಹಿಡಿಯಿರಿ ಅಂತ ತಗೊಂಡಿದ್ದಾರೆ. ಇವಾಗ ಇಲ್ಲಿ ಈಸ್ ಈಕ್ವಲ್ ಟು cos 90 ಮೈನಸ್ 42 ಡಿಗ್ರಿ. ಕರೆಕ್ಟ್ ನೋಡ್ರಿ, ಅಂದ್ರೆ ಮತ್ತೆ 48 ಬರುತ್ತಲ್ಲ. 90 ಮೈನಸ್ 42 48 ಮೈನಸ್ sin 42 ಹೆಂಗಿತ್ತು ಹಂಗೆ ಒಂದಷ್ಟ ಬರ್ಕೋಬೇಕು ನಾವು. ಈಸ್ ಈಕ್ವಲ್ ಟು ನಿಮ್ಗಾಗಲೇ ಗೊತ್ತಿದೆ cos 90 ಮೈನಸ್ ಥೀಟಾ. cos 90 ಮೈನಸ್ ಥೀಟಾ ಈಸ್ ಈಕ್ವಲ್ ಟು ಏನು? sin ಥೀಟಾ. 90 ಮೈನಸ್ ಥೀಟಾ 90 ಮೈನಸ್ 42 sin ಥೀಟಾ ಅಂದ್ರೆ cos ಇದ್ದು ಏನಾಗ್ತಿಲ್ಲ sin 42 ಡಿಗ್ರಿ ಮೈನಸ್ sin ಇದು ಇದಕ್ಕಿದ್ದಂಗ 42 ಡಿಗ್ರಿ. sin 42 ಮೈನಸ್ sin 42 ಡಿಗ್ರಿ ಇಸ್ ಈಕ್ವಲ್ ಟು ಎರಡು ಹೋಯ್ತು, ಉತ್ತರ ಏನು ಬಂತು? 0 ಬಂತು. ಈ ರೀತಿ ನಾವು ಪೂರಕ ಕೋನಗಳನ್ನ ಬಳಸಿಕೊಂಡು ಕಾಂಪ್ಲಿಮೆಂಟರಿ ಆಂಗಲ್ಸ್ ಅನ್ನ ಅನುಪಾತಗಳನ್ನ ಬಳಸಿಕೊಂಡು ನಾವು ಇಲ್ಲಿ ಬೆಲೆಗಳನ್ನ ಕಂಡುಹಿಡಿಯಬಹುದು. ಇಲ್ಲಿ tan 2a is equal to cot a minus 18 ಡಿಗ್ರಿ ಆದರೆ 2a ಯು ಒಂದು ಲಘುಕೋನವಾದಾಗ a ಯ ಬೆಲೆಯನ್ನ ಕಂಡುಹಿಡಿಯಿರಿ ಅಂತ ಪ್ರಶ್ನೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ಪ್ರಶ್ನೆಯಲ್ಲಿ ಕೊಟ್ಟಂತ ಅಂಶವನ್ನು ಬರೆದುಕೊಳ್ಳೋಣ. tan 2a is equal to cot a minus 18
ಡಿಗ್ರಿ. ಇವಾಗ ಟ್ಯಾನ್ ಮತ್ತು ಕಾಟ್ ಅನ್ನ ಈ ಕಾಂಪ್ಲಿಮೆಂಟರಿ ಆಂಗಲ್ ನಲ್ಲಿ ತಗೋಬೇಕು. ಟ್ಯಾನ್ 2a ಅನ್ನು ಕಾಟ್ ನಲ್ಲಿ ಬರೀಬೇಕಾದ್ರ ಕಾಟ್ 90 ಮೈನಸ್ 2a ಏನಿದೆ, ಕಾಟ್ 90 ಮೈನಸ್ ಥೀಟಾ ಈಸ್ ಈಕ್ವಲ್ ಟು ಟ್ಯಾನ್ ಥೀಟಾ. ಅಂದ್ರ ಈ ಟ್ಯಾನ್ ಥೀಟಾ ಹಿಂಗ್ ಬರ್ಕೊಂಡನಿ. ಈ ಟ್ಯಾನ್ ಥೀಟಾ ಟ್ಯಾನ್ 2a ಇದ್ದಂಗ ಇದೆಯಲ್ಲ, ಇದನ್ನ ನಾ ಹೆಂಗ್ ಬರ್ಕೊಂಡ ಕಾಟ್ 90 ಮೈನಸ್ 2a ಇಸ್ ಈಕ್ವಲ್ ಟು ಕಾಟ್ a ಮೈನಸ್ 18 ಡಿಗ್ರಿ. ಇವಾಗ ಕಾಟ್ ಸಮ ಆಯ್ತು. 90 ಡಿಗ್ರಿ ಮೈನಸ್ 2a ಇಸ್ ಈಕ್ವಲ್ ಟು a ಮೈನಸ್ 18 ಡಿಗ್ರಿ. ಇವಾಗ ಕೋನಗಳು ಒಂದ್ ಕಡೆ ಮಾಡ್ಕೊಂಡು 90 ಡಿಗ್ರಿ ಮೈನಸ್ 18 ಡಿಗ್ರಿ ಬಂದ್ರೆ ಪ್ಲಸ್ 18 ಡಿಗ್ರಿ ಇಸ್ ಈಕ್ವಲ್ ಟು ಎ ಇಲ್ಲೇ ಇರಲಿ, ಮೈನಸ್ 2a ಕಡೆ ಬಂದ್ರೆ ಪ್ಲಸ್ 2a. ಅವಾಗ a ಪ್ಲಸ್ 2a ಪ್ಲಸ್ ಏನಾಗತ್ತ 3a ಆಗತ್ತ. 3a ಇಸ್ ಈಕ್ವಲ್ ಟು 90 ಮೈನಸ್ 18 ಅಂದ್ರೆ 108 ಡಿಗ್ರಿ. ಅವಾಗ a ಇಸ್ ಈಕ್ವಲ್ ಟು 108 ಡಿಗ್ರಿ ಡಿವೈಡ್ ಬೈ 3. ಕಟ್ತಾ ಹೊಡ್ರಿ. 3 ಒಂದ್ಲೆ 3, 3 ಮೂರ್ಲೆ 9, 1 ಉಳಿತು 18 ಆಯ್ತು, 3 6ಲೆ 18. ಎ ಇಸ್ ಈಕ್ವಲ್ ಟು ಎಷ್ಟು ಬಂತು 36 ಡಿಗ್ರಿ. ಈ ರೀತಿ ಕಾಂಪ್ಲಿಮೆಂಟರಿ ಆಂಗಲ್ಸ್ ಅನ್ನು ಬಳಸ್ಕೊಂಡು ಬಿಡಿಸಬಹುದು. ಟ್ಯಾನ್ ಎ ಇಸ್ ಈಕ್ವಲ್ ಟು ಕಾಟ್ ಬಿ ಆದರೆ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ ಎಂದು ಸಾಧಿಸಿ. ಅದರಲ್ಲಿ ಟ್ಯಾನ್ ಎ ಇಸ್ ಈಕ್ವಲ್ ಟು ಕಾಟ್ ಬಿ. ನಾ ಇಲ್ಲೇನ್ ಬರ್ತೀನಿ, ಟ್ಯಾನ್ ಎ ಇಸ್ ಈಕ್ವಲ್ ಟು ಇದನ್ನು ಟ್ಯಾನ್ ನಾಗ ಬರೀಬೇಕು. ಟ್ಯಾನ್ 90 ಮೈನಸ್ ಬಿ ಗೊತ್ತಿದೆಯಲ್ಲ ಹೆಂಗನ್ನೋದು. ಟ್ಯಾನ್ 90 ಮೈನಸ್ ಥೀಟಾ ಇಸ್ ಈಕ್ವಲ್ ಟು ಕಾಟ್ ಥೀಟಾ ನಮ್ಗೆ ಗೊತ್ತಿದೆ. ಹಾಗಾದ್ರೆ ಈ ಕಾಟ್ ಥೀಟಾ ಇಲ್ಲಿದೆ, ಕಾಟ್ ಇದನ್ನ 90 ಮೈನಸ್ ಥೀಟಾ ಅಂದ್ರೆ 90 ಮೈನಸ್ ಬಿ ಅಂತ ಬರ್ಕೊಂಡೇನೆ ಅಷ್ಟೇ. ಇವಾಗ ಟ್ಯಾನ್ ಸಮ ಆಯ್ತು. ಎ ಇಸ್ ಈಕ್ವಲ್ ಟು 90 ಮೈನಸ್ ಬಿ ಆಯ್ತು, 90 ಡಿಗ್ರಿ ಮೈನಸ್ ಬಿ ಆಯ್ತು. ಮೈನಸ್ ಬಿ ಈ ಕಡೆ ತೊಂಬರ್ರಿ. ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ. ಇದು ನಿಮಗೆ ಬೇಕಾದಂತ ಉತ್ತರ. ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ. ಎ ಬಿ ಮತ್ತು ಸಿ ಗಳು ತ್ರಿಭುಜ ಎ ಬಿ ಸಿ ಯ ಒಳಕೋನಗಳಾಗಿವೆ. ಸೈನ್ ಬಿ ಪ್ಲಸ್ ಸಿ ಡಿವೈಡ್ ಬೈ 2 ಇಸ್ ಈಕ್ವಲ್ ಟು ಕಾಸ್ ಎ ಬೈ 2 ಎಂದು ಸಾಧಿಸಿ. ಅಂದ್ರೆ ಇಲ್ಲಿ ತ್ರಿಭುಜ ಎ ಬಿ ಸಿ ಯ ಒಳಕೋನಗಳು ಎ ಬಿ ಮತ್ತು ಸಿ. ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಒಳಕೋನಗಳ ಮೊತ್ತ 180 ಡಿಗ್ರಿ ಆಗುತ್ತೆ. ಇವಾಗ ನಾವು ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 180 ಮೈನಸ್ ಎ ಅಂತ ತೆಗೆದುಕೊಳ್ಳೋಣ. ಇದನ್ನ 2ರಿಂದ ಭಾಗಿಸಿಬಿಡೋಣ. 2ರಿಂದ ಭಾಗಿಸಿ ಅವಾಗ ಏನಾಗುತ್ತೆ ನೋಡ್ರಿ. ಬಿ ಪ್ಲಸ್ ಸಿ ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ ಎ ಡಿವೈಡೆಡ್ ಬೈ 2 ಆಗುತ್ತೆ. ಸೊ ಇವಾಗ ಏನ್ ಬರೀತೀರಿ, ಇಸ್ ಈಕ್ವಲ್ ಟು 180 ಮೈನಸ್ ಇದು ಡಿವೈಡ್ ಬೈ 2 ಮೈನಸ್ ಎ ಬೈ 2 ಎರಡಕ್ಕೂ ಸಪರೇಟ್ ಆಗಿ ಭಾಗಿಸಿದ್ವಿ. ಅವಾಗ ಬಿ ಪ್ಲಸ್ ಸಿ ಡಿವೈಡ್ ಬೈ 2 ಇಸ್ ಈಕ್ವಲ್ ಟು 90 ಡಿಗ್ರಿ ಮೈನಸ್ ಎ ಬೈ 2 ಬರುತ್ತೆ. ಬಿ ಪ್ಲಸ್ ಸಿ ಬೈ 2 ಇಸ್ ಈಕ್ವಲ್ ಟು 90 ಮೈನಸ್ ಎ ಬೈ 2 ಇಲ್ಲಿ ಬರುತ್ತೆ. ಇವಾಗ ನಾವು ಕೊಟ್ಟಂತ ಅಂಶ ಅಂತ ತಿಳ್ಕೊಳ್ಳೋಣ. ಸೈನ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು ಏನ್ ಬರೆಯೋಣ, ಸೈನ್ ಬಿ ಪ್ಲಸ್ ಸಿ ಬೈ 2 ಬದಲಾಗಿ ನಾವೇನ್ ಬರೀಬಹುದು, 90 ಮೈನಸ್ ಎ ಬೈ 2. 90 ಮೈನಸ್ ಎ ಬೈ 2 ಯಾಕಂದ್ರೆ ಬಿ ಪ್ಲಸ್ ಸಿ ಡಿವೈಡ್ ಬೈ 2 ಈಸ್ ಈಕ್ವಲ್ ಟು 90 ಮೈನಸ್ ಎ ಬೈ 2 ಅಂತ ತಗೊಂಡೇವೆ. ಸೊ ಸೈನ್ ಬಿ ಪ್ಲಸ್ ಸಿ ಬೈ 2 ಈಸ್ ಈಕ್ವಲ್ ಟು ಸೈನ್ 90 ಮೈನಸ್ ಥೀಟಾ ಅಂದ್ರೆ ಏನ್ ಬರ್ತೈತೆ ಹೇಳ್ರಿ, ಕಾಸ್ ಥೀಟಾ. ಕಾಸ್ ಎ ಬೈ 2 ನಿಮ್ಗೆ ಗೊತ್ತಿದೆ. ಸೈನ್ 90 ಮೈನಸ್ ಥೀಟಾ ಈಸ್ ಈಕ್ವಲ್ ಟು ಕಾಸ್ ಥೀಟಾ. ಸೊ 90 ಮೈನಸ್ ಎ ಬೈ 2 ಈಸ್ ಈಕ್ವಲ್ ಟು ಕಾಸ್ ಎ ಬೈ 2. ಇದೆ ನಮ್ದು ಪ್ರೂಫ್. ಈ ರೀತಿ ನಾವು ಸಾಧಿಸಬಹುದು.